ನಮಸ್ಕಾರ ಎಲ್ಲರಿಗೂ. ಇವತ್ತು ಈ ಎಜ್-ಡೀಡ್ ಎಂಬ ಪ್ಲಾಟ್ಫಾರ್ಮ್ದಿಂದ ಸರ್ವಿಸ್ ಪಾರ್ಟ್ನರ್ ಅವರು ತಮ್ಮಲ್ಲಿರುವಂಥ ಎಲ್ಲ ರೈತರಿಗೂ ಹಾಗೆ ಸರ್ವಿಸ್ ಪ್ರೊವೈಡರ್ಗೆ ಹೇಗೆ ನೋಂದಣಿ ಮಾಡ್ಬೋದೆಂದು ಇಲ್ಲಿ ತೋರಿಸ್ತಿದ್ದೀನಿ. ಸೊ ನೀವು ಪ್ಲೇಸ್ಟೋರ್ಗೆ ಹೋಗಿ ಎಜ್-ಡೀಡ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಎಜ್-ಡೀಡ್ ಅಂತ ಆ್ಯಪ್ ಬಂದಿದೆ. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೋದ್ರಿಂದ ಇಲ್ಲಿ ಓಪನ್ ಅಂತ ಕಾಣ್ತಾ ಇದೆ. ಸೊ ನನಗೆ ಓಪನ್ ಮಾಡಿದ ಕೂಡಲೇ ಸೊ ನೀವು ಸಂಸ್ಥೆ ಲಾಗಿನ್ ಅಂತಿದೆ. ಸೊ ನೀವು ಸರ್ವಿಸ್ ಪಾರ್ಟ್ನರ್ ಇರೋ ಕಾರಣದಿಂದ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಇಮೇಲ್ ಹಾಕಿ ಅಂತ ಇದೆ. ಸೊ ಇದು ನಮ್ಮ ಎಜ್-ಡೀಡ್ ಪ್ಲಾಟ್ಫಾರ್ಮ್ ಕಡೆಯಿಂದ ನಿಮಗೆ ಒಂದು ಇಮೇಲ್ ಐ ಡಿ ಕೊಡ್ತಾರೆ ನಿಮ್ಮ ಹೆಸರಲ್ಲಿ. ಸೊ ಆ ಇಮೇಲ್ ಐ ಡಿ ಇಲ್ಲಿ ಹಾಕಿದರೆ ಸೊ ನೀವು ಮುಂದುವರಿಬೇಕು. ಸೊ ನೆಕ್ಸ್ಟ್ ಮುಂದೆ ಹೋದ ಕೂಡಲೇ ನಿಮ್ಮದೇ ಆದ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ಸೊ ನಾನು ನನ್ನ ಪಾಸ್ವರ್ಡ್ ಹಾಕ್ತಾ ಇದ್ದೀನಿ. ಸೊ ಇವು ನೀವು ನೋಡ್ತಾ ಇರ್ಬೋದು ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ನೋಡ್ತಾ ಇರ್ಬೋದು ನಾನು ಬಸವರಾಜ್ ಅಂತ. ಸೊ ಇಲ್ಲಿ ಹೆಸರು ಕಾಣ್ತಾ ಇದೆ. ನಿಮ್ಮ ಪ್ರೊಫೈಲ್ ನೋಡ್ತಾ ಇರ್ಬೋದು. ಈಗ ನನ್ನಲ್ಲಿ ಎಷ್ಟು ಸದಸ್ಯರಿದ್ದಾರೆ, ಆ ಪಟ್ಟಿಗಳು ಎಷ್ಟು, ಹಾಗೂ ಎಷ್ಟು ಬುಕ್ಕಿಂಗ್ಸ್ ಆಗಿದ್ದಾವೆ. ಸೊ ಎಲ್ಲ ಥರದ ವಿವರಗಳನ್ನು ಇಲ್ಲಿ ನೋಡ್ಬೋದು ನೀವು. ಸೊ ಒಟ್ಟು ನೋಂದಣಿ ಎಷ್ಟಾಗಿದ್ದಾವೆ, ಎಷ್ಟು ಸರ್ವಿಸ್ ಕಂಪ್ಲೀಟ್ ಆಗಿದ್ದಾವೆ, ಸೊ ಹೀಗೆ ಎಷ್ಟು ಬುಕ್ಕಿಂಗ್ಸ್ 100% ಆಗಿದೆ, ಎಷ್ಟಾಗಿದೆ, ಎಲ್ಲ ಡೀಟೇಲ್ಸ್ ಕೂಡ ನೀವು ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ನೋಡ್ಬೋದು. ಸೊ ನೆಕ್ಸ್ಟು ಈಗ ಯಾರಾದರೂ ಸರ್ವಿಸ್ ಪ್ರೊವೈಡರ್ ಅಥವಾ ರೈತರಿಗೆ ಸೇರಿಸಬೇಕಪ್ಪ ಅಂತಂದರೆ ಇಲ್ಲಿ ಬಳಕೆದಾರರನ್ನು ಸೇರಿಸಿ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಬಳಕೆದಾರರನ್ನು ಸೇರಿಸಿ ಅಂತ ಇದೆ. ಸೊ ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ರೈತರ ಹೆಸರು ಹಾಕಬೇಕು. ಸೊ ನಾನೊಂದು ಅಮರ್ ಅಂತ ಎಕ್ಸಾಂಪಲ್ ಕೊಡ್ತೀನಿ. ಸೊ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ಸೊ ಹಾಕಿದ ಕೂಡಲೇ ಇಲ್ಲಿ ಬಳಕೆದಾರರನ್ನು ನೋಂದಾಯಿಸಿ ಅಂತಿದೆ. ಸೊ ಕ್ಲಿಕ್ ಮಾಡಿದ ಕೂಡಲೇ ಈ ರೈತನನ್ನು ಆ್ಯಡ್ ಮಾಡಿದ್ವಿ. ಸೊ ಈಗ ನಿಮ್ಮ ಕಡೆ ಒಂದು 50 ಅಥವಾ 100 ಸರ್ವಿಸ್ ಪ್ರೊವೈಡರ್ ಅಥವಾ ಫಾರ್ಮರ್ ಇದ್ದರೆ ನೀವು ಏನು ಮಾಡಬೇಕು, ಬಲ್ಕ್ ಆಗಿ ಲೋಡ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಬಲ್ಕಾಗಿ ನೀವು ಯಾವುದಾದ್ರೂ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಕಡೆ ಯಾವುದೋ ಡಾಕ್ಯುಮೆಂಟ್ ಇದ್ದರೆ ಬಲ್ಕಾಗಿ ಅಪ್ಲೋಡ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಇಲ್ಲಿ ನಿರ್ವಹಿಸಿ ಅಂತಿದೆ. ನಿರ್ವಹಿಸಿಯಲ್ಲಿ ಹೋದರೆ ನಿಮ್ಮಲ್ಲಿ ಎಷ್ಟು ಬಳಕೆದಾರರಿದ್ದಾರೆ ಸೊ ಅವ್ರ ಡೀಟೇಲ್ಸ್ಗಳನ್ನ ನೋಡ್ಕೋಬೋದು. ಸೊ ಮಲ್ಲು ಸಿರ್ಕೊಂಡ್ ಅಂತಿದೆ, 28th ಏಪ್ರಿಲ್ಗೆ ಯಾವಾಗ ಬಂದಿದ್ದಾರೆ, ಇವ್ರ ಸದಸ್ಯ ಐ ಡಿ ಇದೆ. ಸೊ ಇದರಿಂದ ನೀವು ಗುರ್ತು ಮಾಡ್ಕೋಬೋದು ಆ ರೈತ ಅಥವಾ ಯಾವ ಸರ್ವಿಸ್ ಪ್ರೊವೈಡರ್ ನೋಂದಣಿ ಆಗಿದ್ದಾರೆ ನಿಮ್ಮ ಐ ಡಿಯಿಂದ. ಸೊ ಇಲ್ಲಿ ಪಟ್ಟಿಗಳಲ್ಲಿ ನೋಡ್ಬೋದು. ಸೊ ನಿಮ್ಮ ರೈತರು ಅಥವಾ ನಿಮ್ಮ ಸರ್ವಿಸ್ ಪ್ರೊವೈಡರು ಎಷ್ಟು ಪಟ್ಟಿಗಳಲ್ಲೂ ನೋಂದಣಿ ಮಾಡಿದ್ದಾರೆ. ಹಾಗೆ ಬುಕ್ಕಿಂಗ್ಸ್ಗಳಲ್ಲಿ ನಿಮ್ಮ ಐ ಡಿ ಮೂಲಕ ಯಾರು ರೈತರು ಮತ್ತು ಸರ್ವಿಸ್ ಪ್ರೊವೈಡರ್ ಇದ್ದಾರಲ್ಲ ಅವರು ಮೂಲಕ ಎಷ್ಟು ಸರ್ವಿಸ್ಗಳು ಕಂಪ್ಲೀಟ್ ಆಗಿದ್ದಾವೆ. ಸೊ ಈ ಸರ್ವಿಸ್ ಕಂಪ್ಲೀಟೆಡ್ ಅಂತ ಇಲ್ಲಿ ಕಾಣ್ತಾ ಇದೆ. ಸೊ ಈ ಥರ ನೀವು ಒಬ್ಬ ರೈತಗೂ ಮತ್ತು ಸರ್ವಿಸ್ ಪ್ರೊವೈಡರ್ಗೆ ನಿಮ್ಮ ಐ ಡಿ ಮೂಲಕ ನೀವು ನಮ್ಮ ಆ್ಯಪಲ್ಲಿ ತರಬೇಕು. ಸೊ ಇದರಿಂದ ನಿಮಗೆ ಏನು ಪ್ರಾಫಿಟ್ ಅಂದರೆ, ಸೊ ಒಂದು ರೈತ ಮತ್ತು ಒಂದು ಸರ್ವಿಸ್ ಪ್ರೊವೈಡರ್ ಮಧ್ಯೆ ಒಂದು ಸರ್ವಿಸ್ ಕಂಪ್ಲೀಟ್ ಆದರೆ ಅಲ್ಲಿ ನಿಮಗೆ ಒಂದಿಷ್ಟು ಕಮಿಷನ್ ಸಿಗುತ್ತೆ. ಸೊ ಆ ಕಮಿಷನ್ಗೂ ನಿಮ್ಗೆ ಕೂತ್ಕೊಂಡು ಒಂದು ಲಾಭ ಪಡೆಯಬಹುದು. ಸೊ ಇದು ಒಂದು ನಿಮಗೆ ಒಂದು ಒಳ್ಳೆ ಆದಾಯ ಕೂಡ ಆಗುತ್ತೆ. ಹಾಗೆ ಎಲ್ಲ ರೈತರಿಗೂ ಹಾಗೆ ನಿಮ್ಮಲ್ಲಿರುವಂಥ ರೈತರು ಹಾಗೆ ಎಲ್ಲ ಸರ್ವಿಸ್ ಪ್ರೊವೈಡರ್ಗೆ ಅವ್ರಿಗೆ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ. ಸೊ ಈ ಎಜ್-ಡೀಡ್ ಪ್ಲಾಟ್ಫಾರ್ಮ್ ತಂದಿದ್ದ ಕಾರಣ ಏನಂದರೆ, ಸೊ ನಮ್ಮ ಎಲ್ಲ ರೈತರಿಗೂ ಸಹಾಯ ಆಗಬೇಕು. ಹಾಗೆ ಎಲ್ಲ ಸರ್ವಿಸ್ ಪ್ರೊವೈಡರ್ ಯಾರ ಹತ್ರ ಎಲ್ಲ ಥರದ ಯಂತ್ರೋಪಕರಣ ಇದ್ದಾವೆ ಅವ್ರದ್ದು ಕೂಡ ರೆಂಟ್ಗೆ ಕೊಟ್ಟು ಅವರು ಕೂಡ ಹೆಚ್ಚು ಲಾಭವನ್ನು ಪಡೀಬೇಕು ಅಂದು ನಮ್ಮ ಮೂಲ ಉದ್ದೇಶ. ಸೊ ಈ ಥರ ನೀವು ನಿಮ್ಮ ರೈತರಿಗೆ ಇಲ್ಲಿ ನೋಂದಣಿ ಮಾಡ್ಬೋದು. ಸೊ ಇಲ್ಲಿ ಪ್ರೊಫೈಲ್ ವಿಭಾಗದಲ್ಲಿ ಹೋಗಿ ನೋಡಿದ್ರೆ ಸೊ ಇಲ್ಲಿ ನಿಮ್ಮ ಹೆಸರು ಕಾಣುತ್ತೆ. ಹಾಗೆ ಇಲ್ಲಿ ಭಾಷೆನೂ ಸೆಲೆಕ್ಟ್ ಮಾಡ್ಬೋದು. ಸೊ ಎಲ್ಲ ಇದೆ. ಸೊ ಈ ಥರ ನೀವು ಈ ಎಜ್-ಡೀಡಿಂದ ಲಾಭ ಪಡೆಯಬಹುದು. ಧನ್ಯವಾದಗಳು.